ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾಂತಿ ಪೂಜೆ ಮಾಡ್ತಾ ಮಾಡ್ತಾ ರೋಹಿಣಿಗೆ ತುಂಬ ಹೊಡಿತಾನೆ ಇರ್ತಾರೆ. ಮನೋಜ್ ಅವರು ಬೇಡ ಅಮ್ಮ ಅವಳಿಗೆ ನೋವಾಗುತ್ತೆ ಬಿಡಮ್ಮ ಅಂತ ಹೇಳ್ತಿರ್ತಾರೆ. ಆದ್ರೂ ಶಾಂತಿಯವರು ಕೇಳೋದೇ ಇಲ್ಲ. ಮನೋಜ್ ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ ಸೂರ್ಯನೋ ರವಿನೋ ಏನಾದರೂ ಮಾಡ್ರು ಅಂತ. ಸೂರ್ಯ ಒಂದು ಪ್ಲ್ಯಾನ್ ಮಾಡಿ ರವಿಗ ನೀನು ಹೋಗಿ ಅಲ್ಲಿ ನನ್ನ ಫೋನ್ಗೆ ಕಾಲ್ ಮಾಡು ಅಂತ ಹೇಳ್ತಾರೆ. ರವಿ ಹೋಗಿ ಕಾಲ್ ಮಾಡಿದಾಗ ಸೂರ್ಯ ರಿಸೀವ್ ಮಾಡಿ ಆಯಿತು ಅಂಕಲ್ ನಾಳೆ ಬರ್ತಾರಾ ಅಪ್ಪ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾರೆ. ಆಮೇಲೆ ಸಕ್ಕರೆ ನಾಳೆಗೆ ಅಪ್ಪ ಮನೆಗೆ ಬರ್ತಾರಂತೆ ಸಕ್ಕರೆ ಅಂತ ಹೇಳ್ತಾನೆ. ಹೌದಾ, ನನ್ನ ಪೂಜೆಯಿಂದನೇ ಇದೆಲ್ಲ ಆಗಿದ್ದು, ಅಪ್ಪ ನಾಳೆಗೆ ಮನೆಗೆ ಬರ್ತಾರಾ ಅಂತ ಕೇಳ್ತಾಳೆ. ಹೌದು ಸಕ್ಕರೆ ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ಅಲ್ಲಿ ಇದ್ದರೆ ಫೋನ್ ಮಾಡೋಕ್ಕೆ ಕೇಳು, ಫೋನ್ ಕೊಡೋಕ್ಕೆ ಕೇಳು ಅವ್ರಿಗೆ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಅಪ್ಪ ದೂರದಲ್ಲಿದ್ದಾರಂತೆ, ಯಾರೋ ನೋಡಿರೋರು ನನಗೆ ಕಾಲ್ ಮಾಡಿರೋದು, ನಾಳೆ ಖಂಡಿತ ಬರ್ತಾರಂತೆ ಬಿಡು ಸಕ್ಕರೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಅಂತ ಅಂದ್ಬಿಟ್ಟು ನನ್ನ ಪೂಜೆಯಿಂದನೇ ಇದೆಲ್ಲ ಆಗಿರೋದು ಅಂತ ಶಾಂತಿ ಹೇಳಿ ಹೊರಟ್ಬಿಡ್ತಾರೆ. ರೋಹಿಣಿ ಬದುಕ್ತು ಜೀವ ಅಂತ ಅಂದ್ಬಿಟ್ಟು ಹೋಗಿ ಮನೋಜ್ ಮತ್ತು ರೋಹಿಣಿ ರೂಮ್ ಒಳಗೆ ಹೋಗ್ಬಿಡ್ತಾರೆ. ಶಾಂತಿ ಮೀನನ್ನು ಬಿಸಿನೀರನ್ನ ತುಂಬ ಚೆನ್ನಾಗಿ ಕಾಯಿಸ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅವರು ರೂಮ್ ಒಳಗಡೆ ಹೊರಡ್ತಾರೆ. ರೋಹಿಣಿ ರೂಮಲ್ಲಿ ಕೂತಿರ್ತಾರೆ. ಮನೋಜ್ ಬಂದ್ಬಿಟ್ಟು ಹೇಗಿದೆಯಾ ರೋಹಿಣಿ, ನೋವು ಹೇಗಿದೆ ಅಂತ ಕೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾರೆ ಏನು ಕಿಂಡಲ್ ಮಾಡ್ತಿದೀಯಾ ನನ್ನನ್ನು ಅಂತ ಕೇಳ್ತಾರೆ. ಮನೋಜ್ ಅವರು ನಾನೇನು ಕಿಂಡಲ್ ಮಾಡಿಲ್ಲ ಅಮ್ಮ, ನೋವು ಹೇಗಿದೆ ಅಂತ ಕೇಳಿದ್ದು, ಯಾಕಿಂಗೆ ಹೇಳ್ತಿದೀಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾರೆ ನೀವು ನಿಜವಾಗ್ಲೂ ನನ್ನ ಗಂಡನ ಅಂತ ಕೇಳ್ತಾರೆ. ರೋಹಿಣಿ ಯಾಕೆ ಈ ಥರ ಕೇಳ್ತಾ ಇದೀಯಾ, ಗಂಡ ಅನ್ನೋ ಪ್ರಾಣಿ ಇಲ್ಲೇ ಕೂತಿರ್ಬೇಕಾದ್ರೆ ಈ ಥರ ಕೇಳ್ತಿದೆಯಲ್ಲ ಅಂತ ಮನೋಜ್ ಅವರು ಕೇಳ್ತಾ ಇರ್ತಾರೆ. ರೋಹಿಣಿ ನನ್ನ ತಲೆ ಮೇಲೆ ಅಷ್ಟೊಂದು ನಿಮ್ಮಮ್ಮ ಹೊಡಿತಾ ಇದ್ರು ಯಾಕೆ ಅಂತ ನೀವು ಕೇಳಲೂ ಇಲ್ಲ, ನಂಗೆ ಸಹಾಯ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ಲೂ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಮನೋಜ್ ಅವರು ನಾನು ಸಹಾಯ ಮಾಡಿದ್ನಲ್ಲ ಅಂತ ಕೇಳ್ತಾರೆ. ರೋಹಿಣಿ ಏನು ಸಹಾಯ ಮಾಡಿದ್ರಿ ಅಂತ ಕೇಳಿದಾಗ ನಾನು ಸೂರ್ಯನಿಗೆ ಮೊದಲೇ ಹೇಳಿದ್ದೆ ನಾನು ಏನಾದರೂ ಸಹಾಯ ಮಾಡು ಅಂತ, ಅದಕ್ಕೆ ಅವ್ನು ಪ್ಲ್ಯಾನ್ ಮಾಡಿ ಈ ಥರ ಎಲ್ಲ ಸಹಾಯ ಮಾಡಿದ್ದು ಅಂತ ಹೇಳ್ತಾರೆ. ಮನೋಜ್ ಅವರು ಅದಕ್ಕೇ ಸೂರ್ಯ ಅಪ್ಪ ಸಿಕ್ಕಿದ್ರು ಅಂತ ಫೋನ್ ಮಾಡಿದ್ದು ಅಂತ ಹೇಳ್ತಾರೆ. ಆವಾಗ ರೋಹಿಣಿ ಹಂಗಾದ್ರೆ ನಿಜವಾಗ್ಲೂ ಮಾವ ಸಿಕ್ಕಲಿಲ್ವಾ ಅಂತ ಕೇಳ್ತಾರೆ. ಮನೋಜ್ ಅವರು ಲೊಟ್ಟೆ, ಎಲ್ಲಿ ಅಪ್ಪ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತಲೇ ಗೊತ್ತಿಲ್ಲ, ಯಾವನೇ ಗೊತ್ತು ನಿನ್ನ ಬಚಾವ್ ಮಾಡೋದಕ್ಕೇ ಆ ಥರ ಎಲ್ಲ ಸುಳ್ಳು ಹೇಳಿದ್ದು ಅಂತ ಹೇಳ್ತಾರೆ. ಅಯ್ಯಯ್ಯೋ ಮತ್ತೆ ಅತ್ತೆ ಮತ್ತೆ ವ್ರತ ಮಾಡ್ತಾರೆ, ಆಗಿದ್ರೆ ನನ್ನ ಸಾಯಿಸೇ ಬಿಡ್ತಾರೆ ಅಷ್ಟೇ ಮಾವ ಬರಲಿಲ್ಲ ಅಂತಂದರೆ ಅಂತ ರೋಹಿಣಿಯವರು ಹೇಳ್ತಿರ್ತಾರೆ. ಮನೋಜ್ ಅವರು ತುಂಬ ನೋವಾಗಿದೆಯಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ರೋಹಿಣಿಯವರು ತುಂಬ ನೋವಾಗಿದೆ ನೋಡಿ ಇಲ್ಲಿ ಊದ್ಕೊಂಡಿದೆ ಅಂತ ಹೇಳ್ತಾರೆ. ರೋಹಿಣಿ ಆಗಿದ್ರೆ ನಾಳೆಗೆ ಮತ್ತೆ ನನಗೆ ಗ್ರಾಚಾರ ಕಾದಿದೆ ಅಂತ ಫೀಲ್ ಮಾಡ್ಕೋತಿರ್ತಾರೆ. ಮನೋಜ್ ಅವರು ನಾಳೆ ಆಗಿದ್ದಾಗ್ಬಿಡ್ಲಿ ರೋಹಿಣಿ, ನೋಡ್ಕೊ ಅಮ್ಮನ ಮುಂದೆ ನಾನು ಎದುರು ನಿಂತ್ಕೊಂಡು ಮಾತಾಡ್ತೀನಿ ಅಂತ ಹೇಳ್ತಾರೆ. ರೋಹಿಣಿ ಏನಂತ ಮಾತಾಡ್ತೀರಾ ಅಂತ ಕೇಳಬೇಕಾದ್ರೆ ಮನೋಜ್ ಅವರು ಹೊಡೆಯೋದಾದ್ರೆ ನೀನು ಬೇರೆ ಕಡೆ ಹೊಡೆಯಮ್ಮ, ಅವಳಿಗೆ ಊದ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ರೋಹಿಣಿಯವರು ಆಗಿದ್ರೆ ನಿಮ್ಮಮ್ಮ ಬೇರೆ ಕಡೆ ಹೊಡೆದ್ರೆ ಪರವಾಗಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಮನೋಜ್ ಅವರು ಅಯ್ಯೋ ಹ್ಞೂ ಅಲ್ವಾ ಅಂತ ಅನ್ಕೋತಾ ಇರ್ತಾರೆ. ಮನೋಜ್ ಅವರು ಬಾಯಿಗೆ ಬಂದಂಗೆ ಬೇಕಾದ್ರೆ ಬೈದ್ಬಿಡು ಉಗಿದ್ಬಿಡು, ಆದರೆ ಹೊಡಿಯೋಕ್ಕೆ ಮಾತ್ರ ಹೋಗಬೇಡ ಅಂತ ಹೇಳ್ತೀನಿ ಸರಿನಾ ಅಂತ ಕೇಳ್ತಾರೆ. ರೋಹಿಣಿ ಕೋಪಿಸ್ಕೊಂಡು ದಯವಿಟ್ಟು ನೀವೇನು ಮಾಡಬೇಡಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಎದ್ದೋಗ್ಬಿಡಿ ಸಾಕು ಅಂತ ಬೈತಾರೆ. ಮನೋಜ್ ಅವರು ನನ್ನ ರೂಮ್ ಬಿಟ್ಟು ನಾನು ಎಲ್ಲಿಗಮ್ಮ ಹೋಗಲಿ ಅಂತ ಕೇಳಿದಾಗ ಆಯಿತು ಬಾಯಿ ಮುಚ್ಕೊಂಡು ಬಿತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲ್ಕೊತಾರೆ. ಬೆಳಿಗ್ಗೆ ಎದ್ದು ಶಾಂತಿ ರಂಗನಾಥ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಮೀನಾ ಬರ್ತಾಳೆ. ಸೂರ್ಯ, ರವಿ, ಶ್ರುತಿ ಎಲ್ಲರೂ ಬರ್ತಾರೆ. ಶ್ರುತಿ ಯಾಕತ್ತೆ ಅಷ್ಟೊತ್ತಿಂದ ಮೇನ್ ಡೋರು ಥರನೇ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ ಸೂರ್ಯ ಅಪ್ಪ ಬೆಳಿಗ್ಗೆ ಬರ್ತಾರೆ ಅಂತ ಹೇಳಿದ್ನಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಶಾಂತಿ ಹೊರಗಡೆ ನೋಡೋದಕ್ಕೆ ಅಂತ ಹೋಗ್ತಾರೆ. ಶ್ರುತಿ ರವಿನೂ ಕೂಡ ಹೋಗ್ತಾರೆ. ಸೂರ್ಯನ ರೀ ಇದೆಲ್ಲ ತಪ್ಪಲ್ವಾ, ಅತ್ತೆಗೆ ಪಾಪ ನಿಜ ಹೇಳ್ಬಿಡಿ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾನೆ. ಸೂರ್ಯ ಪಾಪ ಕಣೆ ಸಕ್ಕರೆ, ನಾನು ಒಂದು ಸುಳ್ಳು ಹೇಳಿರೋದ್ರಿಂದ ತುಂಬ ಕಾಯ್ತಾ ಇದ್ದಾರೆ, ನೋಡೋಣ ಬಿಡು ಏನಾಗುತ್ತೆ ಅಂತ ಹೇಳ್ತಾರೆ. ಸೂರ್ಯನ ಮೀನಾರಿ ಆಗಿದ್ರೆ ನಾನು ಶ್ರುತಿಗೆ ನಾನೇ ನಿಜ ಹೇಳ್ಬಿಡ್ತೀನಿ ಮಾವ ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಪಾಪ ನಾನು ಮಾಡಿರೋ ತಪ್ಪಿಂದ ಮೈಕಮ್ಮ ಯಾಕೆ ಕಷ್ಟಪಡಬೇಕು, ಬೇಡ ಬಿಡು ಅವ್ರ್ಯಾಕೆ ಬೈಸ್ಕೋಬೇಕು, ನಾನೇ ಸಕ್ಕರೆ ಹತ್ರ ಹೇಳಿ ಬೈಸ್ಕೋತೀನಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಬಿಡಮ್ಮ ಅವ್ರು ಬೈಯೋದೇನು ನನಗೇನು ಹೊಸ್ತಲ್ಲ ಅಲ್ವಾ ಅಂತ ಹೇಳ್ತಾರೆ. ಅಲ್ಲಿಗೆ ಶಾಂತಿ ಬಂದು ಎಲ್ಲೋ ನಿಮ್ಮಪ್ಪ ಬೆಳಿಗ್ಗೆನೇ ಬರ್ತಾರೆ ಅಂತ ಹೇಳ್ದೆ ಇಲ್ವಾ, ಎಲ್ಲೋ ಇನ್ನೂ ಬಂದೇ ಇಲ್ವಲ್ಲ ಅಂತ ಕೇಳ್ತಾರೆ. ಯಾಕೋ ಇನ್ನೂ ಬಂದೇ ಇಲ್ವಲ್ಲ, ಅವ್ರನ್ನ ಕೇಳ್ದ, ನೀನು ಇನ್ನೊಂದು ಸರಿ ಕೇಳು ಅಂತ ಶಾಂತಿ ಹೇಳ್ತಿರ್ತಾರೆ. ಶಾಂತಿ ನಿನ್ನೆ ಕೇಳ್ತಾ ಇರೋದು ಏನಾದರೂ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ
ಸಕ್ಕರೆ ಅದು ಅಂತ ಹೇಳ್ತಿರ್ತಾರೆ. ಸೂರ್ಯ ಅದು ಸಕ್ಕರೆ ಅಪ್ಪ ನಾಳೆ ಬರ್ತಾರೆ ಅಂತ ಹೇಳಿದ್ನಲ್ಲ ಅಂತ ಹೇಳ್ತಿರ್ತಾರೆ. ಶಾಂತಿ ಅದನ್ನೇ ಬೊಗಳು, ನಾನು ಅದನ್ನೇ ಕೇಳ್ತಾ ಇರೋದು, ನೆನ್ನೆನೇ ಹೇಳ್ದಲ್ಲೋ ಬರ್ತಾರೆ ಅಂತ, ಎಲ್ಲೋ ಅಂತ ಕೇಳ್ತಿರ್ತಾರೆ. ಸೂರ್ಯ ನಿಜ ಹೇಳ್ಬಿಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅವರು ರಂಗನಾಥ್ ಅವರೇ ಬರ್ತಾರೆ. ರಂಗನಾಥ್ ಅವರೇ ಬಂದು ಸೂರ್ಯ ಅಂತ ಕೂಗ್ತಾರೆ. ಸೂರ್ಯ ಹೋಗಿ ತಪ್ಕೊಂಡು, ಏನಪ್ಪ ನೀನು ಹುಡುಗಾಟ, ಎಲ್ಗಪ್ಪ ಹೋಗಿದ್ದೆ ನೀನು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಬಂದಲ್ಲಪ್ಪ ಇವಾಗ ಬಿಡು ಆಯಿತು ಅಂತ ಹೇಳ್ತಾರೆ. ಶಾಂತಿ ಅಳ್ತಾ ಅಳ್ತಾ, ಯಾಕ್ರಿ ನನ್ನ ಒಬ್ಬಂಟಿಯಾಗಿ ಬಿಟ್ಬಿಟ್ಟು ಹೋದ್ರಿ, ಮದುವೆ ಆದ ದಿವಸನೇ ಹೇಳಿದ್ರಿ ತಾನೇ ನನ್ನ ಒಂಟಿಯಾಗಿ ಎಲ್ಲೋ ಬಿಟ್ಟು ಹೋಗಲ್ಲ ಅಂತ, ಹೋಗ್ಬೇಕಾದ್ರೆ ನನ್ನ ಜೊತೆಲೇ ಕರ್ಕೊಂಡು ಹೋಗ್ಬೇಕಿತ್ತು ತಾನೇ ಅಂತ ತುಂಬ ಅಳ್ತಿರ್ತಾರೆ. ಆಗ ರಂಗನಾಥ್ ಅವರು ಸಮಾಧಾನ ಮಾಡಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇರ್ತೀಯ ಅಂತ ಕೇಳ್ತಾರೆ. ಅಲ್ಲಿಗೆ ಫೈನಾನ್ಸರು ಮತ್ತೆ ಬರ್ತಾನೆ. ಸೂರ್ಯನಿಗೆ ಕೋಪ ಬಂದು, ಯಾಕಯ್ಯ ನೀನು ಮತ್ತೆ ಬಂದೆ, ನಿನ್ನಿಂದನೇ ನಮ್ಮ ಮನೇಲಿ ಇಷ್ಟೊಂದೆಲ್ಲ ನಡೀತಾ ಇರೋದು, ಒಂದೇ ಒಂದು ರೂಪಾಯಿನೂ ಕೊಡಲ್ಲ, ನೀನು ಒಯ್ತಾ ಇರು ಅಂತ ಬೈತಾನೆ. ಆಗ ರಂಗನಾಥ್ ಅವರು, ಸೂರ್ಯ ಇರಪ್ಪ ಒಂದು ನಿಮಿಷ ಅಂತ ಹೇಳ್ತಾರೆ. ರಂಗನಾಥ್ ಅವರು, ಸೂರ್ಯ ಬಿಡು ಅವ್ರನ್ನ, ನಾನೇ ಕರ್ಕೊಂಡು ಬಂದಿರೋದು ಫೈನಾನ್ಸರ್ನ ಅಂತ ಹೇಳ್ತಾರೆ. ಸರಿ ಅಂತ ನೋಡಿ ಅವರು ಆ ಕಡೆ ಹೋಗಿ ನಿಂತ್ಕೊತಾರೆ. ರವಿ ಅವ್ರಿಗೊಂದು ಚೇರ್ ಹಾಕಪ್ಪ ಅಂತ ಹೇಳ್ತಾನೆ. ರಂಗನಾಥ್ ಅವರು ಶಾಂತಿನ, ಬಾ ಶಾಂತಿ ನೀನು ಕೂತ್ಕೋ ಅಂತ ಹೇಳ್ತಾರೆ. ನಾನು ಕೂತ್ಕೊಳ್ಳಲ್ಲ, ನೀವೇನಾರು ಇವತ್ತು ಬರಲಿಲ್ಲ ಅಂತಂದಿದ್ರೆ ಸಂಜೆವರೆಗೆ ನಾನು ಶಿವನ ಪಾದ ಸೇರ್ಕೊಬಿಡ್ತಿದೆ ಅಂತ ಸಕ್ಕರೆ ಹೇಳ್ತಾರೆ. ರಂಗನಾಥ್ ಅವರು, ಈ ಥರ ಎಲ್ಲ ಯಾಕಮ್ಮ ಮಾತಾಡ್ತೀಯ, ಇವಾಗ ಬಂದಾಯ್ತಲ್ಲ ಬಾ ಕೂತ್ಕೋ ಅಂತ ಹೇಳ್ತಾರೆ. ಮನೋಜ್ ಅವರು, ಅಪ್ಪ ನೀವು ಬಂದಿದ್ದು ಅಮ್ಮನಿಗೆ ಸಮಾಧಾನನೇ ಅಂತ ಹೇಳ್ತಾರೆ. ಅದಕ್ಕೆ ಶ್ರುತಿ ಅವರು, ಹಂಗ ನಿಮಗೆ ಸಮಾಧಾನ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಮೈಕಮ್ಮ, ನನಗೂ ಸಮಾಧಾನನೇ ಅಂತ ಮನೋಜ್ ಅವರು ಹೇಳ್ತಾರೆ. ಮನೋಜ್ ಅವರು, ಫೈನಾನ್ಸರ್ ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ ಬಂದ್ಬಿಟ್ಟು, ಅಪ್ಪ ನಿಜ ಹೇಳಪ್ಪ, ಈ ಫೈನಾನ್ಸರಿಂದನೇ ತಾನೇ ನೀನು ಕಾಣೆ ಆಗಿರೋದು, ನಿಜ ಹೇಳು ಅಂತ ಕೇಳ್ತಾರೆ. ಸೂರ್ಯ ಅವಳು, ನಿಜ ಹೇಳಪ್ಪ, ಅವರೇ ತಾನೇ ನಾವು ಹುಡ್ಕೊಂಡು ಬಂದಿದ್ದು, ಏನಾಯಿತು ಅಂತ ಹೇಳು ಅಂತ ಅನ್ಬೇಕಾರೆ ಫೈನಾನ್ಸರು, ನಾನೇನು ಹುಡ್ಕೊಂಡು ಬಂದಿಲ್ಲ, ಅವರೇ ಹುಡ್ಕೊಂಡು ಬಂದಿರೋದು ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ, ನಿಜ ಹೇಳಪ್ಪ, ನೀನೇ ಹುಡ್ಕೊಂಡು ಹೋಗಿದ್ದ ಅವರನ್ನು, ಏನಾಯಿತು ಹೇಳಪ್ಪ ಅಂತ ಹೇಳ್ತಾರೆ. ಆವಾಗ ರಂಗನಾಥ್ ಅವರು ನಡೆದಿರೋದನ್ನೆಲ್ಲ ಹೇಳ್ತಾರೆ. ಕೇಶವ್ ಅವರು ಮತ್ತು ರಂಗನಾಥ್ ಅವರು ಇಬ್ಬರು ಫೈನಾನ್ಸರ್ ಹತ್ರ ಹೋಗಿ ಅವರ ಆಫೀಸ್ಗೆ ಅಮೌಂಟನ್ನು 3 ಲಕ್ಷ ಕೊಡ್ತಾರೆ. ಏನು ಸರ್, ನಿಮ್ಗೆ ಹೇಳಿದ್ನಲ್ಲ ನಾನು ಅವಾಗಲೇ, ಸ್ವಲ್ಪ ಟೈಮ್ ಕೊಟ್ಟಿದ್ನಲ್ಲ, ಯಾಕೆ ಇಷ್ಟು ಬೇಗ ತೊಗೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ ಫೈನಾನ್ಸರು. ಅದಕ್ಕೆ ನಿಮಗೂ ನಂಬಿಕೆ ಬರಬೇಕಲ್ವ ಸರ್, ನಾವು ಕೊಡ್ತೀವಿ ಅಂತ, ಅದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಎಷ್ಟಿದೆ ಇದರಲ್ಲಿ ಅಮೌಂಟು ಅಂತ ಕೇಳಿದಾಗ 3 ಲಕ್ಷ ಇದೆ, ಇದರಲ್ಲಿ ನನ್ನ ಪೆನ್ಷನ್ ದುಡ್ಡು ಮತ್ತು ನಮ್ಮ ಅಮ್ಮ ಕೊಟ್ಟಿರೋದು ಎಲ್ಲ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ್ ಅವರು, ಹೌದು ಸರ್, ಅವ್ನು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ರಂಗನಾಥ್ ಅವರು, ಏನಾದರೂ ಕಟ್ಟಲಿಲ್ಲ ಅಂದರೆ ನನ್ನ ಮಗ ತಿಂಗಳು ಸ್ವಲ್ಪ ಅಮೌಂಟ್ ಕಟ್ಕೊಂಡು ಹೋಗ್ತಾನೆ, ಕಟ್ಟಲಿಲ್ಲ ಅಂತಂದರೆ ನನಗೆ ಫೋನ್ ಮಾಡಿ ನಾನು ಕಟ್ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಸರಿ ಸರ್ ಅಂತ ಹೇಳ್ತಾರೆ. ರಂಗನಾಥ್ ಅವರು, ನಾನು ಮನೆ ಅಂಗಳದಲ್ಲಿ ನನ್ನ ಮಕ್ಕಳನ್ನ ಬೆಳೆಸಿಲ್ಲ ಸರ್, ನನ್ನ ಕೈ ಅಂಗಳದಲ್ಲಿ ಇಟ್ಕೊಂಡು ಬೆಳೆಸಿದ್ದೀನಿ, ನೀವು ಬೇರೆ ನನ್ನ ಮಕ್ಕಳನ್ನ ಯಾರು ಎತ್ಕೊಂಡು ಹೋಗ್ಬಿಡ್ತೀನಿ ದುಡ್ಡು ಕೊಡಲಿಲ್ಲ ಅಂತಂದರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ನಾನು ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ನಿಮಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಂತಂದರೆ ನಾನು ಇಲ್ಲೇ ಇದ್ಬಿಡ್ತೀನಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ ಅವರು, ಏನು ಹೇಳ್ತಿದ್ದೀಯ ರಂಗ ಅಂತ ಕೇಳ್ತಾರೆ. ಇರು ಕೇಶವ ಅಂತ ಹೇಳ್ತಾರೆ. ರಂಗನಾಥ್ ಅವರು, ಕಸ ಗುಡಿಸಿ ಅಂದರೆ ಕಸ ಗುಡಿಸ್ತೀನಿ, ಮನೆ ಒರೆಸು ಅಂದರೆ ಒರೆಸ್ತೀನಿ ಸರ್, ಅಲ್ಲಿವರೆಗೂ ನನ್ನ ಮಗ ದುಡ್ಡು ಕೊಟ್ಟವರೆಗೂ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾರೆ. ಆದರೆ ನಮ್ಮ ಮನೆಯವ್ರನ್ನ ಏನೂ ಮಾಡಬೇಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ನಡೆದಿರೋದನ್ನೆಲ್ಲನೂ ಹೇಳ್ತಾರೆ ರಂಗನಾಥ್ ಅವರು. ಆವಾಗ ಸೂರ್ಯ ಹೇಳ್ತಾನೆ, ಯಾಕಪ್ಪ ಈ ಥರ ಎಲ್ಲ ಮಾಡಿದೆ ಅಂತ ಕೇಳ್ತಾರೆ. ಸೂರ್ಯ, ಯಾಕಪ್ಪ ನೀನು ಈ ರೀತಿ ಎಲ್ಲ ಮಾಡ್ತಾಯಿದ್ದೀಯಾ ಅಂತ ತುಂಬ ನೊಂದ್ಕೋಬೇಕಾದ್ರೆ ಸಕ್ಕರೆ, ಅಲ್ಲ ರೀ, ನಿಮ್ಮನ್ನು ಅಡವಿಟ್ಟು ನಾವೆಲ್ಲ ಜೀವನ ಮಾಡಬೇಕಾ, ಯಾಕೆ ಈ ಥರ ಎಲ್ಲ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ ಎಲ್ಲರೂ. ಮೀನಾ, ಅಲ್ಲ ಮಾವ, ನೀವು ಈ ರೀತಿ ಮಾಡೋದ್ರಲ್ಲ ನಮಗೆ ತುಂಬ ನೋವಾಗ್ತಿದೆ ಅಂತ ಹೇಳ್ತಾರೆ. ಆವಾಗ ಫೈನಾನ್ಸರು, ನಾನು ಮದುವೆಗೆ ಎಜುಕೇಷನ್ಗೆ ತುಂಬ ದುಡ್ಡನ್ನ ಕೊಟ್ಟಿದ್ದೀನಿ, ಅಪ್ಪಂದಿರು ಸಾಲ ಮಾಡಿರ್ತಾರೆ, ಆವಾಗ ಮಕ್ಳುಗಳು ಸಾಲನ ತೀರ್ಸ್ಕೊಂಡು ಹೋಯ್ತಾರೆ. ಆದರೆ ಇಲ್ಲಿ ಹಂಗಲ್ಲ, ಇಷ್ಟು ದಿನ ತಂದೆ ಮಾಡಿ ಸಾಲನ ಮಕ್ಳುಗಳು ತೀರಿಸ್ತಾಯಿದ್ರು, ಮೊದಲನೇ ಸಲ ಮಗ ಮಾಡಿರೋ ಸಾಲನ ಅಪ್ಪ ತೀರಿಸ್ತಾ ಇರೋದು ಅಂತ ಹೇಳ್ತಾರೆ. ಇರೋದನ್ನೆಲ್ಲನೂ ಮಾರಿ ನನ್ನ ಕೈಗೆ ದುಡ್ಡು ತಗೊಂಡು ಬಂದು ನನ್ನನ್ನು ಬೇಕಾದರೆ ಏನಾದರೂ ಮಾಡಿಯಾರೆ, ನನ್ನ ಮಕ್ಕಳನ್ನ ನಮ್ಮ ಮನೆಯವ್ರನ್ನ ಯಾರಿಗೂ ಏನೂ ಮಾಡಬೇಡಿ ಅಂತ ಹೇಳಿದಾಗ ಒಂದು ಸೆಕೆಂಡ್ ನನಗೆ ಬೇಜಾರಾಯಿತು, ಯಾಕೆ ನನಗೆ ಈ ಥರ ಅಪ್ಪ ಇಲ್ಲ ಅಂತ. ಆಮೇಲೆ ಆ ಅಗ್ರಿಮೆಂಟ್ ಕಾಪಿನ ಈಸ್ಕೊಂಡು ಫೈನಾನ್ಸರ್ ಹರಿದಾಕ್ಬಿಡ್ತಾರೆ. ಇದಕ್ಕೂ ನಿಮ್ಮ ಅಪ್ಪನಿಗೂ ಇನ್ನು ಯಾವುದೇ ಥರದ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ತೀರ್ಮಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಮಿಸ್ಟರ್ ಮನೋಜ್, ನನಗೆ ನೀವು ಬಡ್ಡಿನ ಕಟ್ಟಬೇಡಿ,
ಪ್ರತಿ ತಿಂಗಳು 1 ಲಕ್ಷದಂಗೆ ಕಟ್ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮ ಮಿಸ್ಸಸ್ಸು ಮತ್ತು ನೀವು ಇದರಲ್ಲೊಂದು ಸೈನ್ ಹಾಕ್ಕೊಡಿ ಅಂತ ಕೇಳ್ತಾರೆ. ರವಿ, ಮನೋಜ, ಏನೋ ಯೋಚನೆ ಮಾಡ್ತಾ ಇದೆಯಾ, ಅವರು ಬಡ್ಡಿನ ಕಟ್ಟಬೇಡ, ಕರೆಕ್ಟಾಗಿ 1 ಲಕ್ಷ ಕಟ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ ಅಂತ ಮನೋಜು, ಅಲ್ಲ ತಿಂಗಳಿಗೆ 1 ಲಕ್ಷ ಅಂತಂದರೆ ಅಂತ ರಾಗ ಎಳಿತಿರ್ತಾರೆ. ಆಗ ಸೂರ್ಯ ಬಂದು, ನಿನಗೋಸ್ಕರ ನಮ್ಮಪ್ಪ ಮಾನ ಮರ್ಯಾದೆ ಬಿಟ್ಟು ಅವ್ರ ಹತ್ರ ಹೋಗಿದ್ದಾರೆ ಅಂತ ಹೇಳ್ತಾರೆ. ನೀನು ಮಾಡಿರೋ ಸಾಲಕ್ಕೆ ಅವರು ಅಡ ಇಟ್ಕೊಳಕ್ಕೆ ಹೋಗಿದ್ದಾರೆ ಅಂತ, ಇದರಲ್ಲಿ ನೀನು ಮಾಡಿರೋ ಸಾಲನ ತೀರ್ಸೋದಕ್ಕೆ ಯೋಚನೆ ಮಾಡ್ತಿದ್ದೀಯಾ ಅಂತ ಸೂರ್ಯ ಬೈತಿರ್ತಾರೆ. ಸೂರ್ಯ ಪೇಪರ್ನ ಕಿತ್ತು ಮನೋಜ್ಗೆ ಅವ್ರು ಕೇಳ್ಕೊಡ್ತಾರೆ, ಮಾಡು ಸೈನು ಅಂತ. ಮನೋಜ್ ಅವರು ರೋಹಿಣಿ ಮುಖ ನೋಡ್ತಿರ್ಬೇಕಾದ್ರೆ ಶಾಂತಿ ಅವಳು ಅಪ್ಪನ ಮನೆಯಿಂದ ತಂದು ಕೊಡ್ತಾಳೆ, ಅವಳ ಮುಖ ಯಾಕೋ ನೋಡ್ತಾ ಇದೆಯಾ, ನೀನು ಸಂಪಾದನೆ ಮಾಡಿ ನೀನೇ ತೀರಿಸ್ಬೇಕು, ಹಾಕೋ ಸೈನು ಅಂತ ಬೈತಾರೆ. ಇಬ್ಬರು ಸೈನ್ ಮಾಡ್ತಾರೆ. ಫೈನಾನ್ಸರು, ನಿಮ್ಮಪ್ಪ ನ್ಯಾಯವಾಗಿ ನಡ್ಕೋತಾರೆ, ನೀವು ಅದೇ ರೀತಿ ನ್ಯಾಯವಾಗಿ ನಡ್ಕೊಳ್ಳೋ ರೀತಿ ನಡ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಅವ್ರನ್ನ ಬರ್ತೀವಿ ಸರ್ ಅಂತ ಕೈ ಮುಗಿದು ಹೋಗ್ತಾರೆ. ಸೂರ್ಯ, ಅಪ್ಪ ನೀನು ಇಷ್ಟು ದಿನ ನಮ್ಮನ್ನ ಚೆನ್ನಾಗಿ ಸಾಕಿದೀಯಾ, ಬೆಳೆಸಿದೀಯಾ, ಇಷ್ಟು ದಿವಸ ನೀನು ಹೆಗ್ಲ ಮೇಲೆ ಹೊತ್ಕೊಂಡು ಮೆರೆಸಿದೀಯಪ್ಪ, ಸಾಕು, ಇನ್ನು ಮುಂದೆ ನೀನೇನು ಮಾಡಬೇಡ, ಆರಾಮಾಗಿರು ಅಂತ ಹೇಳ್ತಾರೆ. ರವಿ, ಹೌದಪ್ಪ, ನನ್ನ ಓದಿಸಿದ್ದೀರಾ, ಬೆಳೆಸಿದ್ದೀರಾ, ಎಲ್ಲನೂ ಇದು ಮಾಡಿದ್ದೀರಾ, ನೀವೆಲ್ಲನೂ ಕೊಟ್ಟಿದ್ದೀರಾ, ನಾವಿನ್ನು ಮುಂದೆ ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿರಿಯಪ್ಪ ಅಂತ ಹೇಳ್ತಾರೆ. ರಂಗನಾಥ್ ಅವರು, ನೀವು ಇವಾಗ ಬೆಳೆದು ದೊಡ್ಡವರಾಗಿರ್ಬೋದು, ಆದರೆ ನನ್ನ ಕಣ್ಣಲ್ಲಿ ಮಾತ್ರ ನೀವು ಇನ್ನೂ ಚಿಕ್ಕ ಮಕ್ಕಳೇ ಅಂತ ಹೇಳ್ತಾರೆ. ಸೂರ್ಯ ಮನೋಜ್ ಹತ್ರ ಹೋಗ್ಬಿಟ್ಟು, 5 ಡಿಗ್ರಿ ನೀನೇ ಅಲ್ವೇನೋ, ಅಪ್ಪನ ಹೆಸರಲ್ಲಿ ಶೋರೂಮ್ ಇದ್ರೂ ಲಾಭ ನಷ್ಟ ಎಲ್ಲ ನೋಡ್ತಿರೋದು ನೀನೇ ಅಲ್ವಾ, ಇವಾಗ ಅದು ಅಲ್ಲದೆ ಇವಾಗ ಆಸ್ತಿ ಬೇಕು ಅಂತ ಕೇಳ್ತೀಯಾ ಅಂತ ಬೈತಾರೆ. ಮನೋಜ್ ಅವರು, ಆಯಿತು ಬಿಡ್ರಪ್ಪ, ನನ್ನ ಸಾಲ ನಾನೇ ತೀರಿಸ್ಕೋತೀನಿ, ಯಾರೂ ನನಗೋಸ್ಕರ ಏನೂ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ ನೀನು ಚೆನ್ನಾಗಿದ್ರೆ ಸಾಕಪ್ಪ ನಮಗೆ ಅಂತ ಹೇಳ್ತಾರೆ. ಸೂರ್ಯ, ಅಪ್ಪ ನಿಮ್ಗೇನು ಬೇಕಾದರೂ ಹೇಳಿ ಅಪ್ಪ, ನಾವು ತಂದುಕೊಡ್ತೀವಿ, ನಾವು ಮಾಡ್ತೀವಿ ಅಪ್ಪ ಅಂತ ಹೇಳ್ತಾರೆ. ಬೇಕಿದ್ರೆ ನೀವು ಸೆಕ್ರೆ ಎಲ್ಲರೂ ಟೂರ್ಗೆ ಹೋಗಿದ್ದು ಬನ್ನಿ ಅಂತ ಹೇಳ್ತಾರೆ. ಶ್ರುತಿ, ವರ್ಷದಲ್ಲಿ 2 ಸತಿ ಎಲ್ಲರೂ ಹೋಗಿದ್ದು ಬಂದರೆ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ, ಹೋಗಿ ಬನ್ನಿ ಮಾವ ಅಂತ ಹೇಳ್ತಾರೆ. ಮೀನಾ, ನಿಮ್ಮ ಸುತ್ತ ನಾವು ಇಷ್ಟು ಜನ ಇದ್ದೀವಿ ಮಾವ, ನಿಮ್ಗೆ ಯಾವ ಕಷ್ಟನೂ ಬರೋದಕ್ಕೆ ಬಿಡಲ್ಲ ಮಾವ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.